ದರ್ಶನ್ ತರ ನಾನು ಯಾವ್ದು ಅಹಿತಕರ ಘಟನೆ ಮಾಡಿದ್ರೆ ವಾಪಸ್ ಹೋಗ್ಬಿಟ್ರೆ ಸಾಕಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೆ. ತಮ್ಮ ನೋಡಿದ ದರ್ಶನ ಇರ್ಬೋದು, ಕಾಲ್ಮೇ ಕಾಲಕ್ಕೆ ದರ್ಶನ ಇರ್ಬೋದು, ಗ್ಯಾಂಗ್ ಕುಣಿಸ್ಕೊಂಡು ದರ್ಶನ ಇರ್ಬೋದು. 13 ಜನ ಮನೆಗೆ ಹೋದ್ರು, ಸಸ್ಪೆಂಡ್ ಆದ್ರು, ಸಂಬಳ ಅರ್ಧ ಬರ್ತದೆ, ಒಂದ್ ವೆಹಿಕಲ್ ಅಂತ ಹೇಳ್ತಾರೆ, ಮಕ್ಕಳು ಕಳ್ಸಿದ್ದಾರೆ. ಅವ್ರ ಗತಿ ಹೆಂಗೆ? ರೇಪಿಸ್ಟ್ಗಳನ್ನ, ಪೋಸ್ಕೋ ಕೇಸ್ಗಳನ್ನ, ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರೋರ್ನ, ಡ್ರಗ್ ಅಡಿಕ್ಟ್ಗಳನ್ನ, ಡ್ರಗ್ ಮಾರಿರೋರ್ನ ಎಲ್ಲ ತಗೊಂಡಾಗ ಅಲ್ಲಿ ಹಾಕ್ಬಿಟ್ಟು ಸರ್ ಬೆಂಗಳೂರಲ್ಲಿ ಡಿಜಿಪಿ ಕಾರಲ್ಲಿ 15 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ಗೋಲ್ಡ್ ಸ್ಮಗ್ಲಿಂಗ್ ಆಗತ್ತೆ. ರಿಪೋರ್ಟ್ ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಆಲ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್. 93 ದಿನಗಳ ಗೌರವಾಗಿತ್ತ ಅಥವಾ ಪರವಾಗಿಲ್ಲ, ನಾನು FIR ಹಾಕ್ಸ್ಕೊಂತೀನಿ, ನಾನು ಜೈಲ್ಗೆ ಹೋಗ್ತೀನಿ, ಇದು ನಮ್ಮ ಆಟಿಟ್ಯೂಡಾ? ಆತರ ಏನಿಲ್ಲ ಸರ್. ಈಗ ವಿರೋಧಿಗಳು ನಮ್ಮ ಬೆಳವಣಿಗೆ ನೋಡಿದಿರಾ ಹೊಟ್ಟೆವರಿಗೆ ಬಿದ್ಕೊಂಡ್ರೆ ಅದು ಕೈಲಿ ಮಾಡಕ್ ಆಗ್ದಿದ್ದು ಏನ್ ಮಾಡ್ತಾನೆ ಅಂತಂದ್ರೆ ವಿರೋಧಿಗಳು ಅಪಪ್ರಚಾರ ಮತ್ತೆ ಇದೊಂದು ಬಿಟ್ರೆ ಅವ್ರ ಕೈಲಿ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಈ ದೇಶದಲ್ಲಿ ಯಾರು ಬೇಕಾದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ಬೆಳ್ಕೊಳ್ಬಹುದು, ಅದು ಅವ್ರ ಸರ್ವ ಸ್ವತಂತ್ರ ಇದ್ದಾರೆ. ಈಗ ನಮ್ಮ ಬೆಳವಣಿಗೆಯನ್ನ ನೋಡಕ್ಕಾಗಿದೆ ನಮ್ಮ ವಿರೋಧಿಗಳು ಅಥವಾ ರಾಜಕೀಯ ವಿರೋಧಿಗಳು ಅಥವಾ ಉಸಿರುಬಳಿ ರಾಜಕಾರಣಿಗಳು, ಒಂದಷ್ಟು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಈ ರೀತಿ ಏನೋ ಸುಳ್ಳು ಕೇಸ್ ಹಾಕೊಂಡು ತಮ್ಮದೇ ಆದಂತ ರೀತಿಯಲ್ಲಿ ಅಧಿಕಾರ ಇದೆ ಅಂತ ಅಹಂನಲ್ಲಿ ಮಾಡಿದ್ರೆ ಸರ್ ಅದನ್ನ ಈಗ ನಾವು ಅದನ್ನ ಎಂಜಾಯ್ ಮಾಡಿದೆ ಅಂತ ಹೇಳೋಕ್ಕಲ್ಲ, ಬೇಜಾರು ಮಾಡಿದೆ ಅಂತ ಹೇಳೋಕ್ಕಲ್ಲ. ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಸಸ್ಟೈನಬಿಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೇಕು. ಏನು ರಾಜಕಾರಣಿಗಳಿಗೆ ಯಾಕೆ ನಿಮ್ಮ ಮೇಲೆ ಕೋಪ ಸರ್? ಏನ್ ಸರ್, ಈಗ ಪ್ರಶ್ನೆ ಮಾಡ್ತೀವಿ. ಈಗ DK ಶಿವಕುಮಾರ್ ಮೊನ್ನೆ ಸಿನಿಮಾ ರಂಗಕ್ಕೆ ನಟ್ಟು ಬೊಟ್ಟು ಟೈಕ್ ಮಾಡ್ತೀವಿ ಅಂತದ್ದು ಒಬ್ರು ಕೇಳಿಲ್ಲ. ನನ್ ತಿಳಿದ ಮಟ್ಟಿಗೆ ಆ ಪ್ರಶ್ನೆ ಯಾರು ಕೇಳಿಲ್ಲ. ಈಗ ನಾನು ಕೇಳ್ತಾ ಇದ್ದೀನಿ, DK ಶಿವಕುಮಾರ್ ತಾವು ಸಂವಿಧಾನಿಕ ಹುದ್ದೆಲಿರೋರು ಒಂದು ಸಮುದಾಯವನ್ನ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತಂದ್ರೆ ತಾವೇನ್ ರೌಡಿನಾ? ಏನ್ ಅನ್ಸುತ್ತೆ DK ಶಿವಕುಮಾರ್ಗೆ? ಏನಾದ್ರು ಮೀನಿಂಗ್ ನಿಮ್ ಪ್ರಕಾರ? ಸರ್ ಯಾಕೆ ಸರ್, ಯಾರು ಸರ್ ಅವ್ರು ಕೇಳಕ್ಕೆ? ಒಂದು ಸಮುದಾಯವನ್ನ ರಿಕ್ವೆಸ್ಟ್ ಮಾಡ್ಕೊಬೇಕು. 5 ವರ್ಷಕ್ಕೊಂದ್ಸತಿ ರಾಜಕಾರಣಿಗಳು ಮನೆ ಬಾಗಿಲಿಗೆ ಹೋಗಿ ಏನೋ ಅವ್ರ ಕಾಲಗಳಿಗೆ ಬಿದ್ದು ಕೈಗೆ ಬಿದ್ದು ಇನ್ನೊಂದಷ್ಟು ದುಷ್ಟ ಚಟುವಟಿಕೆಗಳನ್ನ ಮಾಡ್ಕೊಂಡು ಅವ್ರ ಹತ್ರ ಓಟ್ ತಗೊಂಡು ಗೆದ್ದು ಬಂದು MLA ಆಗಿ, ಮಿನಿಸ್ಟರ್ ಆಗಿ, ಡೆಪ್ಯೂಟಿ CM ಆಗ್ತಾರೆ, ಕೆಲವರು ಪ್ರಧಾನ ಮಂತ್ರಿಗಳಾಗಿದ್ದಾರೆ. ಅವ್ರುಗಳನ್ನೇ ಧಮಕಿ ಹಾಕ್ತೀರಾ ಅಂತಂದ್ರೆ ಪ್ರಜಾತಂತ್ರನ ಅತಂತ್ರದಲ್ಲಿದ್ದೀವ ನಾವು. ಜಗದೀಶ್ ಅವರು ಹೋರಾಟ ಮಾಡ್ತಾವ್ರ, ರೌಡಿಸಂ ಮಾಡ್ತಾವ್ರ ಅಂತ ಕೇಳ್ತಾರೆ. ಸರ್ ಹೋರಾಟ ಅನ್ನೋದು ಇಲ್ಲಿವರೆಗೂ ಮಾಡ್ಕೊಂತೀವಿ, ಮುಂದೆನೂ ಮಾಡ್ತೀವಿ ಸರ್. ಯಾರೋ ಒಬ್ಬ ಡ್ರಗ್ ಅಡಿಕ್ಟ್ಗಳು ಅಲ್ಲಿ ಗಾಂಜಾ ಪಾರ್ಟಿ ಮಾಡ್ಕೊಂಡು ಯಾರೋ ನಮ್ ವಿರೋಧಿ 400 ಜನ ಎತ್ತುಕಟ್ಟಿ, 400 ಜನ 300 ಜನ ಎತ್ತುಕಟ್ಟಿ ನಾವು 4 ಜನ ಇರ್ತೀವಿ ಸರ್. ರೌಡಿಸಂ ಮಾಡ್ತಾರದು ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದಂತ ಒಂದು 300 ಜನ 400 ಜನ ಡ್ರಗ್ ಅಡಿಕ್ಟ್ಗಳೇ ಹೊರತು ಸರ್ 4 ಜನ ರೌಡಿಸಂ ಮಾಡಕ್ ಆಗತ್ತಾ? ಬಟ್ ಅಲ್ಲ, ಈ ಗನ್ ಫೈರ್ ಆಯ್ತು ಸರ್, 4 ಜನ ನೀವೇ ಹೋಗಿ ಪೊಲೀಸ್ನವ್ರು ಬನ್ನಿ ಹೋಗೋಣ ಅಂತಂದ್ರು, ಇಲ್ಲ ನಾನು ನಿಂತ್ಕೊಂಡಿರ್ತೀನಿ ಅನ್ನುವಂಥದ್ದು. ಸರ್ ಪೊಲೀಸರು ಯಾವ ಮಟ್ಟಿಗೆ ಸುಳ್ಳು ಹೇಳ್ತಾರೆ, ಯಾವ ಮಟ್ಟಿಗೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ನನಗಿಂತ ಜನರಿಗೆ ಚೆನ್ನಾಗಿ ಗೊತ್ತಿದೆ ಸರ್. ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಟೋ ಮಾಡ್ದ ಮಾಫಿಯಾ ನಿಲ್ಲಿಸಿದ್ರು ನಾನು. ಜನಗಳಿಗೂ ಗೊತ್ತಿದೆ ಎಷ್ಟು ಲೂಟಿ ಮಾಡ್ತಾರೆ, ಎಷ್ಟು ಜೋಬಕ್ಕೆ ಕಾಸಾಕಂತಾರೆ. ಪೊಲೀಸರು ನಿಯತ್ತ ಕೆಲಸ ಮಾಡಿದ್ರೆ ಕ್ರೈಮ್ ಸರಿ ಆಕ್ಚರ್ ಆಗುತ್ತೆ ಸರ್. ಅಲ್ಲಿ ನಡೆದದ್ದು ಡ್ರಗ್ ಪಾರ್ಟಿ. ಆ ಡ್ರಗ್ ಪಾರ್ಟಿಯನ್ನ ನಾವು ವಿರೋಧಿಸೋದಕ್ಕೆ ಅಟ್ಯಾಕ್ ಮಾಡಿಸಿದ್ರು. ಆಮೇಲೆ ಅಲ್ಲಿ ಬರೀ ನಮ್ ಜಾಗದಲ್ಲ ಸರ್, ಇಡೀ ಬೆಂಗಳೂರಲ್ಲಿ ಡ್ರಗ್ ಮಾಫಿಯಾಗಳು ನಡೀತಾ ಇದೆ, ಡ್ರಗ್ ಟ್ರಾಫಿಕಿಂಗ್ ನಡೀತಾ ಇದೆ. ಬೀದಿಲಿ ಮಕ್ಕಳು ಡ್ರಗ್ ತಗೊಳ್ತಾ ಇದಾರೆ. ಆಮೇಲೆ ಆ ಡ್ರಗ್ ಇಂದ ಆಗ್ತಾರ ಅನಾಹುತಗಳು ಎಷ್ಟಿದೆ ಸರ್. 4ನೇ ತಿಂಗಳು ಮುಗ್ದಿದೆ ಸರ್, 5ನೇ ತಿಂಗಳು ಕಾಲಿಟ್ಟಿದೆ ಸರ್. ಬೆಂಗಳೂರಲ್ಲಿ more than 100 ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ ಸರ್. FIR, ಕ್ಯಾನ್ ಯು ಬಿಲೀವ್ ದಿಸ್? ಇಟ್ಸ್ ಆನ್ ರೆಕಾರ್ಡ್. ಬೇಕಾದ್ರೆ ಚೆಕ್ ಮಾಡಿ. 7ಕ್ಕೂ ಹೆಚ್ಚು 6ಕ್ಕೋ 7ಕ್ಕೋ ಗ್ಯಾಂಗ್ ರೇಪ್ಸ್ ಆಗಿದೆ. NDPS ಕೇಸ್ ಎಷ್ಟು ಇಷ್ಟ ಆಗಿದೆ ಕೇಳ್ಕೊಳ್ಳಿ. ಡ್ರಗ್ ಕೇಸ್ಗಳು ಬೆಂಗಳೂರಲ್ಲಿ ಎಷ್ಟು ಇಷ್ಟ ಆಗಿದೆ ಕೇಳಿಸ್ಕೊಳ್ಳಿ. ಹೋದ ವರ್ಷ 3500 ಪೋಸ್ಕೋ ಕೇಸ್ ಇಷ್ಟ ಆಗಿದೆ ಸರ್. ಪೋಸ್ಕೋ ಕೇಸ್ ಎಷ್ಟು ಇಷ್ಟ ಆಗಿದೆ ಇಸ್ಕೊಳ್ಳಿ ಸರ್. ಡ್ರಗ್ ಹೊಡೆದಾಗ ಕಿಕ್ ಬರುತ್ತೆ, ಮೊಲೆಸ್ಟೇಷನ್ಸ್ ಮಾಡ್ತಾರೆ. ಮೊನ್ನೆ ರೀಸೆಂಟ್ ಆಗಿ 20 ದಿವಸಕ್ಕೆ ಮುಂಚೆನೋ 1 ತಿಂಗಳು ಮುಂಚೆನೋ ಮಿಡ್ ನೈಟ್ ಅಲ್ಲಿ ಮೊಲೆಸ್ಟೇಷನ್ ಆಗಿದೆ. ರೀಸನ್ ಪೊಲೀಸ್ ಪ್ಯಾಟ್ರೋಲಿಂಗ್ ಅಲ್ಲ, ಹೆಚ್ಚಿನ ಪೊಲೀಸರು ಬೇಕಾಗಿಲ್ಲ. ಸ್ಟಾಪ್ ಡ್ರಗ್ಸ್, ಡ್ರಗ್ ಟ್ರಾಫಿಕ್, ಬ್ಯಾನ್ ಡ್ರಗ್ ಅಲ್ವಾ ಸರ್? ಬ್ಯಾನ್ ಡ್ರಗ್ ಆದ್ಮೇಲೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಡ್ರಗ್ ಹೆಂಗ್ ಸಿಗ್ತಾ ಇದೆ? ಯಾರು ಇದಕ್ಕೆ ಸಹಾಯ ಮಾಡ್ತಾರೋ? ನಾನಾ ಸರ್? ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ 2 ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಒಂದು ನಮ್ಮ ಕುಡಿಗೇಳಿಗೆ, ಒಂದು ಆ ಗಲಾಟೆ ಜಾಗದಲ್ಲಿ. ಅದು ಕೂಡ ಅಲ್ಲಿ ಕೂಡ ನಮ್ಮ ಪ್ರಾಪರ್ಟೀಸ್ ಇದೆ. ಸೊ 2 ಕಡೆ ನಾವೇನಂತಂದ್ರೆ ಇಲ್ಲಿರೋ ಸಾರ್ವಜನಿಕರನ್ನ, ಇಲ್ಲಿರುವ ಹಿರಿಯರನ್ನ ಹಾಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕ್ರಿಯೇಟ್ ಮಾಡಿ, ಹುಡುಗರು ಇಲ್ಲಿ ಗಾಂಜಾ ಹೊಡಿಬಾರ್ದು, ಆಮೇಲೆ ಈವ್ ಟೀಸಿಂಗ್ಗಳು ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥದ್ದು. ಆಮೇಲೆ ನಮ್ಮ ಇಲ್ಲಿ ಗೌರ್ಮೆಂಟ್ ಶಾಲೆ ಇದೆ, ರಾತ್ರಿ ಹೊತ್ತು ಅಹಿತಕರ ಘಟನೆಗಳು ನಡೆಯೋದು. ಬೇಕಾದ್ರೆ ತೆಗೆದು ನೋಡಿ. ಬೇಕಾದ್ರೆ ಕಡಿಮೆ ಅಂತಂದ್ರು ನಾನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಕನಿಷ್ಠ ಏನಿಲ್ಲ ಒಂದು 500 ಸತಿ ಫೋನ್ ಮಾಡಿದ್ದೀನಿ ಕಂಟ್ರೋಲ್ ರೂಮ್. ನನಗೇನು ಅವಶ್ಯಕತೆ ಇದೆ? ನನ್ನ ಮನೇನೇನು ಆಗ್ತಾ ಇಲ್ಲ. ಸೊ ನಮ್ಮನ್ನ ಯಾರಾದ್ರೂ ಬಿಗ್ ಬಾಸ್ ಜಗದೀಶ್ ಇಷ್ಟೆಲ್ಲ ಹೇಳ್ಕೊಂತಿಯಲ್ಲಪ್ಪ, ನಿಮ್ಮ ಊರು ಹೆಂಗಿದೆ ಅಂತ ಯಾರಾದ್ರೂ ಕೇಳಿದ್ರೆ, ಅಥವಾ ನಿಮ್ಮ ಊರಲ್ಲಿ ಏನ್ ನಡೀತದೆ ಅಂತ ಕೇಳಿದ್ರೆ, ಇಲ್ಲ ಒಂದ್ ಕಡೆ ನಾನು ಕೂಡ ಜವಾಬ್ದಾರಿ ಆಗ್ತೀನಿ, ಕೈಲಾಗಿದೆ ಮಾಡೋಣ ಅಂತ. ಅದೇ ಎಲ್ಲೋ ಒಂದ್ ಕಡೆ ಪೊಲೀಸರು ಮಾಡಬೇಕಾದಂತ ಕೆಲಸವನ್ನ ಪೊಲೀಸರು ಫೋನ್ ಮಾಡ್ತಿದ್ದಾರೆ, ಬರ್ತಾ ಇರ್ಲಿಲ್ಲ. ಸೊ ನಾವು ಕೂಡ ಗದರ್ಬೇಕಾಗತ್ತೆ. ಯಾವನೊಬ್ಬ ನಮ್ಮ ಮನೆ ಮುಂದೆ ಗಾಂಜಾ ಮಾಡ್ತಾ ಇದ್ರು, ಹಿಂದ್ಗಡೆ ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ರು ಸರ್. ಹೆಂಗಿರೋದಿಲ್ಲಿ? ನಮ್ದು ಫ್ಯಾಮಿಲಿ ಇದೆ, ಸುತ್ತಮುತ್ತವ್ರು ಎಲ್ಲಾ ಜನ ಇದಾರೆ. ಯಾರು ಹೇಳಿದ್ರು ಅವ್ರಿಗೆ ಆವಾಜ್ ಆಗ್ತಾರೆ.
ಈಗ ಇಂಥ ಸಮಯದಲ್ಲಿ ಪೊಲೀಸರ ಜವಾಬ್ದಾರಿ ಏನು ಸರ್? ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ವರ್ಗದ ಮಾಹಿತಿಯ ಪ್ರಕಾರ ಸುಮಾರು 4,000 ದಿಂದ 5,000 ಕೋಟಿ ಡ್ರಗ್ ಇಲ್ಲಿಗಲ್ ಆಗಿ ಬೆಂಗಳೂರಲ್ಲಿ ಪ್ರತಿ ತಿಂಗಳು ಮಾರಾಟ ಆಗುತ್ತೆ ಬರುತ್ತೆ ಸರ್. ಮಣಿಪುರ್ ಇಂದ ಟ್ರೈನಲ್ಲಿ ಕೂತ್ಕೊಂಡು ಎತ್ಕೊಂಡ್ಬಂದು ಮಾರಾಟ ಮಾಡ್ತಾರೆ. ಹೋಮ್ ಮಿನಿಸ್ಟರ್ಗೆ ಇದು ಗಮನ ಇದೆ ಸರ್. ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸರ್. ಇದೇ ಸಿದ್ದರಾಮಯ್ಯನವರು ಫೈಲ್ಗಾಮ್ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ರಿಪೋರ್ಟ್ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ಸಿಎಂ ಆಗಿದ್ದಾರೆ. 3 ವರ್ಷದಿಂದ ಡಿಜಿಪಿ ಕಾರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತದೆ. ಸಿದ್ದರಾಮಯ್ಯ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾಕೆ ಫೇಲ್ಯೂರ್ ಆಯ್ತು ಅಂತ ಸಿದ್ದರಾಮಯ್ಯನವರೇ ನಾಪ್ಸ್ಕೊಬೇಕು ಇದನ್ನ. ಬಿಫೋರ್ ಆಸ್ಕಿಂಗ್ ದ ಯೂನಿಯನ್ ಗವರ್ಮೆಂಟ್ ಅಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್. ಕಳೆದ 3 ವರ್ಷದಲ್ಲಿ ಬೆಂಗಳೂರಲ್ಲಿ ಡಿಜಿಪಿ ಕಾರಲ್ಲಿ 15 ಕೋಟಿ ರೂಪಾಯಿ ಪ್ರತಿ ಸಾರಿ 33 ಸತಿಯಿಂದ DRI ರಿಪೋರ್ಟ್ಸ್ ಇದೆ. ಯಾರು ಅಂತ ನಮ್ಗೆ ಹೇಳ್ಬೇಕಾಗಿಲ್ಲ ನಿಮ್ಗೆ ಸರ್. ಬೆಂಗಳೂರಲ್ಲಿ ಡಿಜಿಪಿ ಕಾರಲ್ಲಿ 15 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ. ರಿಪೋರ್ಟ್ ನಾವೇ ಹೇಳ್ತೀವಿ, ಅದರಲ್ಲಿ ಮುಚ್ಚಿ ಮನೆ ರನ್ಯಾರ್ ಅವರ ಅಪ್ಪ. ಈ ತರ ಒಂದು ಪರಿಸ್ಥಿತಿನಲ್ಲಿ ಜವಾಬ್ದಾರಿಗಳನ್ನ ಮರೆತು ಬೇರೆ ಯಾರನ್ನೋ ಪ್ರಶ್ನೆ ಮಾಡೋದಕ್ಕೆ ಮುಂಚೆ ನಮ್ಮನೆ ಸರಿಯಾಗಿದ್ಯಾ, ನಮ್ಮನೆ ಕಸ ಗುಡ್ಸಿದೀವಾ, ನಮ್ಮ ಮನೆಯಲ್ಲಿ ಡ್ರಗ್ ಫ್ರೀ ಇದೆಯಾ? ಇವತ್ತು ಹೆಣ್ಣು ಮಕ್ಕಳು ರಾತ್ರಿ ಹೊತ್ತೇನೋ ಕಾಲ್ ಸೆಂಟರ್ಗೆ ಹೋಗ್ಬೇಕಾದ್ರೆ ಮೊಲೆಸ್ಟೇಷನ್ ಆಗುತ್ತೆ. ಆ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಡಲ್ಲ ಸರ್. ಮಾನ ಮರದಿ ಗಂಜಿ ಅವನು ಮಾಡಿದ್ರು ಓಡೋಯ್ತಾನೆ. ಯಾರೋ ನಮ್ಮಂತವ್ರು ಯಾರೋ ವಿಡಿಯೋ ಮಾಡಿದ್ರು ಅದನ್ನ ಸೋಷಿಯಲ್ ಮೀಡಿಯಾ ಹಾಕಿದಾಗ ದೊಡ್ಡ ರಂಪಾಟ ಆಗುತ್ತೆ. ಜನರು ಆಕ್ರೋಶಗೊಳ್ತಾರೆ, ಕೋಪ ಇದೆ ಜನಗಳಿಗೆ ಸರ್. ಈಗ ಎಲ್ಲ ಕೇಳಿದ್ರು ಜಗದೀಶ್ ರೌಡಿಸಮ್ ಮಾಡ್ತಾರ ಸರ್. ಅಂತವ್ರನ್ನ ಏನ್ ಮಾಡ್ಬೇಕು? ಯಾರು ಬಡ್ದ್ಬಿಟ್ಟು ಏನೋ ಪೊಲೀಸರು ಕೊಡ್ಬೇಕು. ಆಮೇಲೆ ಅಂತ ಬಡಿಯಕ್ ಹೋದಾಗ ಅವರು ಕೂಡ ಬಡಿತಾರೆ ನಮ್ಮನ್ನ. ಅದಕ್ಕೆ ರೆಡಿ ಇದ್ರೆ ಮಾತ್ರ ಸಮಾಜದಲ್ಲಿ ಇಂಥ ಬದಲಾವಣೆಗೆ ಆಗ ಆಸೆ ಬೆಳಿಬೇಕೆ ಹೊರತು ಇಲ್ಲ ಸಾಮಾನ್ಯ ಜನತೆ ಕಾಲ್ ಸೆಂಟರ್ಗೆ ಹೋಗ್ಬೇಕು, ಕೈ ಕಟ್ಕೊಂಡು ಹೆಂಡತಿ ಜೊತೆ ತರಕಾರಿ ತರಬೇಕು, ಮನೇಲಿ ಕೂತ್ಕೊಂಡು ಕಾಫಿ ಕುಡಿಬೇಕು, ನೀಟಾಗಿ ಕಲ್ಸ್ಕೋಬೇಕು, ಮನೆ ಮುಚ್ಕೊಂಡ್ ಬರಬೇಕು. ಈ ಕೆಲಸ ಮಾಡಂಗೆ ಸಮಸ್ಯೆ ಇಲ್ಲ. ಬಟ್ ಗೊತ್ತಿಲ್ದಿದ್ರು ಇಳಿದು ಬಿಟ್ಟಿದೀವಿ ನೀರಿಗೆ. 25 ವರ್ಷ ಆಯ್ತು ನಾನು ಕೂಡ ಈ ಹೋರಾಟಕ್ಕೆ ಬಂದು. ಇಳಿದು ಬಿಟ್ಟಿದ್ವಿ ಸರ್. ವಾಪಸ್ ಹೋಗೋ ಸೀನೇ ಇಲ್ಲ ಸರ್. ವಾಪಸ್ ಹೋಗೋ ಸೀನೇ ಇಲ್ಲ. ಕ್ರಿಮಿನಲ್ಸ್ ಗಳನ್ನ, ರೇಪಿಸ್ಟ್ ಗಳನ್ನ, ಪೋಸ್ಕೋ ಕೇಸ್ಗಳನ್ನ, ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರೋರ್ನ, ಡ್ರಗ್ ಅಡಿಕ್ಟ್ ಗಳನ್ನ, ಡ್ರಗ್ ಮಾರಿರೋರ್ನ ಎಲ್ಲ ತಗೊಂಡಾಗ ಅಲ್ಲಿ ಹಾಕ್ಬಿಟ್ಟು ಅದನ್ನ ಅಡ್ಮಿನಿಸ್ಟ್ರೇಟರ್ ಮಾಡ್ತಾ ಇರೋಂತ ಜೈಲರ್ಗಳು ಅಥವಾ ಆ ಒಂದು ಸ್ಟಾಫ್ ಏನಿದೆ ಸರ್, ಅವ್ರು ಪಡೋಂತ ಹಿಂಸೆ ಇದೆಯಲ್ಲ ಅದನ್ನ ನೋಡಕ ಸ್ಟಾಫ್ಗಳೇ ಡೆಫಿನೆಟ್ಲಿ ಸರ್. ಸರ್ ಅಲ್ಲಿ ನಾನು ಹೋಗಿದ 15 ದಿವಸಕ್ಕೆ ಒಬ್ರು ಜೈಲರು ಹಾರ್ಟ್ ಅಟ್ಯಾಕ್ ತಿರ್ಕೊಂಡ್ರು. ಇಲ್ಲಿದೆ ಸರ್, ಫೆಸಿಲಿಟೀಸ್ ಎಲ್ಲಿದೆ ಸರ್ ಅವ್ರಿಗೆ? ದೇ ಗೋ ಥ್ರೂ ಲಾಟ್ ಆಫ್ ಪ್ರೆಷರ್ಸ್. ಸರ್ ನಾವು ಅನ್ಕೊಂಡಂಗೆ ನೀವುಗಳು ಕಷ್ಟಪಡ್ತಾರೆ, ಯಾರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿರ್ತಾರೆ ಅವ್ರು ಕಷ್ಟಪಡ್ತಾರೆ ಅಂತ. ಡೆಫಿನೆಟ್ಲಿ ಸರ್. ನಾವು ಫ್ಯಾಮಿಲಿಯಿಂದ ದೂರ ಇರ್ತೀವಿ, ಮಾನಸಿಕವಾಗಿ ಕುಗ್ಗೋಗಿರ್ತೀವಿ, ಕೇಸ್ ಬಗ್ಗೆ ಗೊತ್ತಾಗಲ್ಲ, ಕಮ್ಯುನಿಕೇಶನ್ ಇಲ್ಲ, ಫೋನ್ಸ್ ಇಲ್ಲ ನಮ್ಗೆ, ಯಾರಿಗೂ ಇಲ್ಲ ಬಿಡಿ. ದಟ್ ಸಿಸ್ಟಮ್ ಆಫ್ ದ ಜೈಲು. ನಮ್ಮನ್ನ ಎಲ್ಲೋ ಒಂದ್ ಕಡೆ ನೋಡಿಕೊಳ್ಳ ರಿಮೋಟ್ ಆಗಿ ಎಲ್ಲರೂ ಇಡ್ತಾರೆ. ಕಷ್ಟ ಅದೊಂದ್ ಕಡೆ ಆದ್ರೆ ಇನ್ನೊಂದು ಈ ವೇತನೆ, ಈ ಮಾನಸಿಕತೆಯಲ್ಲಿ ಇರುವಂತ ಒಂದು 5,000 ಜನರ ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಲ್ಲ ಸರ್, ಅವ್ರಿಗೆ ಇದ್ದಿದ್ದು ದೊಡ್ಡ ನರಕ ಸರ್. 5,000 ಜನಗಳನ್ನ 5,000 ಜನ 250 ಜನ ನೋಡ್ಕೊಳ್ಬೇಕು ಅಂತಂದ್ರೆ ಅವನು ಎಷ್ಟು ಹಿಂಸೆ ಆಗ್ಬೇಕು. ಸೊ ಅಂಡ್ ಏನೋ ನಾವೇ ಹೇಳೋ ಪ್ರಕಾರ ಜೈಲಲ್ಲಿ ಇರೋರು ಮೋಸ್ಟ್ ಆಫ್ ದೆಮ್ ಆರ್ ಕ್ರಿಮಿನಲ್ಸ್. ಪೋಸ್ಕೋ ಕೇಸ್ ಆಗಿರೋರು, ರೇಪಿಸ್ಟ್ಗಳು, ಕಳ್ತನ ಮಾಡೋರು, ಕೂಲಿ ಮಾಡೋರು, ಚೈನ್ ಸ್ನ್ಯಾಚರ್ ಎಲ್ಲಾ ತರ ಇರ್ತಾರೆ. ಸೊ ಅಂತ ಜಾಗದಲ್ಲಿ ಏನ್ ಖುಷಿ ಅಂತೂ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ವಿ ಓನ್ಲಿ ಹ್ಯಾವ್ ಡಿಸೈಡ್. ಸೊ ಅಂತ ನೋಡ್ಕೊಂಡು ಇದ್ರಲ್ಲ, ಅಂತವ್ರನ್ನ ನೋಡ್ಕೊಳೋ ಅಂತ ಆ ಒಂದು ಜೈಲರ್ಗಳಾಗಿರ್ಬೋದು ಅಥವಾ ಸ್ಟಾಫ್ ಆಗಿರ್ಬೋದು ಸರ್, ಅವರ ಪರಿಸ್ಥಿತಿ ತುಂಬಾ ಕರುಣಾಜನಕ. ಸೊ ನನ್ ಮುಂದೆ ಸತ್ತೋಗ್ಬಿಟ್ರು ಸರ್. ಒಬ್ಬ ಜೈಲರ್ ಸತ್ತೋಗ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ಯಾರೇ ಆಗಿರ್ಬೋದು, ಯಾರೋ ಎತ್ತು ಮಕ್ಳು ಅಲ್ವಾ ಸರ್ ಅವರು ಅಲ್ವಾ? ಕೇಳಿದ್ರೆ ಸರ್ ಟೆನ್ಷನ್ ನಮಗೂ ಸರ್. ಅಲ್ಲಿ ತುಂಬಾ ಟೆನ್ಷನ್ಸ್ ಸರ್. ಯಾಕಂದ್ರೆ 5,000 ಜನರ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ ಮೇಲೆ ಹಾಕಿದಾಗ ಸರ್ ಒಂದ್ ಹೆಚ್ಚು ಕಮ್ಮಿ ಮನೆಗೆ ಹೋಗೋದು ಇವರೇನೆ. ದರ್ಶನ್ ಕೇಸಲ್ಲಿ ದಮ್ ಹೊಡೆದಿದ್ದ ದರ್ಶನ ಇರ್ಬೋದು, ಕಾಲ್ ಮೇಲೆ ಕಾಲಕಂಡ್ ದರ್ಶನ ಇರ್ಬೋದು, ಗ್ಯಾಂಗ್ ಕುಣಿಸ್ಕೊಂಡು ದರ್ಶನ ಇರ್ಬೋದು. 13 ಜನ ಮನೆಗೆ ಹೋದ್ರು, ಸಸ್ಪೆಂಡ್ ಆದ್ರು, ಸಂಬಳ ಅರ್ಧ ಬರ್ತದೆ, ಒಂದ್ ವೆಹಿಕಲ್ ಅಂತ ಹೇಳ್ತಾರೆ, ಮಕ್ಕಳು ಕಳ್ಸಿತಾರೆ, ಅವ್ರ ಗತಿ ಹೆಂಗೆ? ಸೊ ನನ್ನ ಜವಾಬ್ದಾರಿ ಏನಿತ್ತು ಅಂತಂದ್ರೆ ದರ್ಶನ್ ತರ ನಾನು ಯಾವ್ದು ಅಹಿತಕರ ಘಟನೆ ಮಾಡಿದ್ರೆ ವಾಪಸ್ ಹೋಗ್ಬಿಟ್ರೆ ಸಾಕಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೆ. ದೇವ್ರ ದಯಿಂದ ಮಾಡಕ್ಕೆ ಅವಕಾಶ ಅಂತೂ ಇದೆ ಸರ್. ಮಾಡಕ್ಕೆ ಅವಕಾಶ ಸರ್. ಸರ್ ಕೆಡಬೇಕಂದ್ರೆ ಎಲ್ಲಿ ಬೇಕಾ ಕೆಡ್ಬೋದು ಸರ್. ಮನೆಯಲ್ಲೂ ಕೆಡ್ಬೋದು, ಸಮಾಜದಲ್ಲಿ ಕೆಡ್ಬೋದು, ಜೈಲಲ್ಲೂ ಕೆಡ್ಬೋದು ಸರ್. ಆಮೇಲೆ 24 ಗಂಟೆ ಸರ್. ಈಗ 5,000 ಜನ 250 ಜನ ಎಷ್ಟು ಮಟ್ಟಿಗೆ ವಾಚ್ ಮಾಡ್ಬೋದು ಸರ್? ಪಾಪ ಅವ್ರ ಮನ್ಸುಗಳನ್ನ ಹೆಂಗ್ ವಾಚ್ ಮಾಡ್ಬೋದು ಅಲ್ವಾ? ಸೊ ನಾವು ಲೆಟ್ಸ್ ಟಾಕ್ ವೆರಿ ಪ್ರಾಕ್ಟಿಕಲಿ. ಒಂದು ವಿಡಿಯೋ ಇದೆ ನಂತರ ಅಂತ ಹೇಳಿ ನೀವು ಮಾತಾಡಿದ್ರಿ. ಯಾರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಷ್ಟು ಜನದಿದೆ ಸರ್? ಸರ್ ಅವ್ರ ಆತ್ಮ ಮುಟ್ಕೊಂಡು ಹೇಳ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಯಾವ್ದೋ ದೇವರ ಹೆಸರು ಹೇಳ್ತಾರೆ, ಯಾವ್ದೋ ಮಠದ ಹೆಸರು ಹೇಳ್ತಾ ಇರ್ತಾರೆ. ಅವ್ರು ನಂಬಿರೋ ದೇವರುಗಳನ್ನ ಮುಟ್ಟಿ ಹೇಳಿ ಸರ್, ಇವರು ಜನ ಅನ್ಕೊಂಡ್ರೆ ಹಲ್ಕ ಕೆಲಸ ಮಾಡೋರ ಇಲ್ಲ ಅಂತ. 224 MLAಗಳಲ್ಲಿ 28 MP ಗಳಲ್ಲಿ ಸರ್ ಇವ್ರ ಆತ್ಮ ಮುಟ್ಕೊಂಡು ಇವ್ರು ಇಷ್ಟಪಡುವಂತ ದೇವ್ರು. ಯಾಕಂದ್ರೆ ಬೆಳಗ್ಗೆ ಎದ್ದು ಮಠಗಳಿಗೆ ಹೋಗಿ ಕಾಲು ನಮಸ್ಕಾರ ಮಾಡೋದು, ದೇವರುಗಳ ಹತ್ರ ಮುಗಿಸ್ಕೊಂಡು ಫೇಸ್ಬುಕ್ ಅಲ್ಲಿ ನಾವು ನೋಡ್ತೀವಿ.
ಅದನ್ನ ಮುಟ್ಟಿ ಪ್ರಾಮಾಣಿಕವಾಗಿ ಹೇಳಕ್ಕೆ ಎಷ್ಟು ಜನಕ್ಕೆ ತಾಕತ್ತಿದೆ ಸರ್? ಎಲ್ಲ ಸ್ಟೇ ತಂದ್ಬಿಡ್ತಾರೆ. ಸ್ಟೇ ಯಾಕೆ ಬರ್ತದೆ? ಗಿಲ್ಟಿ ಇರ್ಬೇಕಲ್ಲ ಸರ್, ಗಿಲ್ಟಿ ಇದ್ದ ತಾನೆ ಸರ್. ನಾನು ಇಲ್ಲೂ ಕೂಡ ಯಾರಷ್ಟು ಹೇಳಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿ ಯಾರೋ ಒಬ್ಬ ಹೋಗಿ ತಗೊಂಬಂದ, ಜನ ಗೊತ್ತಾಯ್ತು ಅವನೇ ಅಂತ. ನಾನು ಹೇಳಿಲ್ಲ, ಅವನಾಗ ಅವ್ನು ಹೇಳ್ಕೊಂಡ. ನಾನೇನ್ ಮಾಡಕ್ಕಾಗತ್ತೆ? ಬೆಳ್ಳಿ ಕಾಚ, ಬೆಳ್ಳಿ ಬ್ರಾ, ರೋಲ್ಸ್ ರಾಯ್ಸ್ ಕಾರುಗಳು ಗಿಫ್ಟ್ ಆಗಿ ಕೊಟ್ಟಿರೋದು, ಸಂಸ್ಥೆಗಳನ್ನೇ ಮಾರಾಟ ಮಾಡಿರೋದು, ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ಹಾಳು ಮಾಡಿರೋದು ತಮ್ಮ ತೀಟೆಗಳಿಗೆ. ಸರ್, ಒಬ್ಬ ಸಿಎಂ ಮಾಡೋ ಕೆಲಸನ ಇದು? ಇದಕ್ಕೋಸ್ಕರ ನಾವು ಚುನಾವಣೆ ನಡೆಸ್ಬೇಕಾ? ಇದಕ್ಕೋಸ್ಕರ ನಾವು ವೋಟ್ ಹಾಕ್ಬೇಕಾ? ಇದಕ್ಕೋಸ್ಕರ ನಾವು 24 ಗಂಟೆ ಟ್ಯಾಕ್ಸ್ ಕಟ್ಬೇಕಾ? ಈ ದಂಗೆ ಮಾಡಕ್ಕೋಸ್ಕರ ನಾವೇನಾದ್ರು ಇಟ್ಟಿದ್ರೆ ರಾಜಕೀಯವನ್ನು ನಾವು ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಪರ್ಸನಲ್ ಆಗಿ ಹೇಳ್ಬಾರ್ದು ಈ ಮಾತನ್ನ, ಬಟ್ ಸ್ಟಿಲ್ ಜಾಗೃತಗೊಳಿಸ್ಬೇಕಾಗ್ತದೆ ಸಮಾಜವನ್ನ. ಸರ್, ನಮ್ಮ ಮೇಲೆ ಜವಾಬ್ದಾರಿ ಇದೆ. ಜಾಗದಲ್ಲಿ ಕುಂತ್ಕೊಂಡು ವೇಶ್ಯಾವಾಟಿಕೆ ಮಾಡಿದ್ರು ಅನ್ಸುತ್ತಾ ಮುಖ್ಯಮಂತ್ರಿ ಪದವಿಯಲ್ಲಿ? ಡೆಫಿನೆಟ್ಲಿ ಮಾಡಿದ್ದಾರೆ. ಆಂಧ್ರದಿಂದ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಮಲಗಿಸಿದಂತ ಒಬ್ಬ ಮಂತ್ರಿ, ವೈಗ್ರ ತಂದು ತಿನ್ನಿಸಿ ಮಜಾ ಮಾಡಕ್ ಬಿಟ್ಟಂತ ಇನ್ನೊಬ್ಬ ಮಂತ್ರಿ, ಆ ನಿಟ್ಟಿನಲ್ಲಿ ತನ್ನ ಇಷ್ಟ ಬಂದಂತ ಫೈಲ್ಗಳಿಗೆ ಸೈನ್ ಆಗದಂತ ಈ ಬೇಕೂಫ, ಅವ್ನು ಏನ್ ಹೇಳ್ಬೇಕು ನನಗೂ ಗೊತ್ತಿಲ್ಲ ಸರ್. ಯಾಕಂದ್ರೆ ಸಮಾಜ ಹೊರಟೋಗಿದೆ ಸರ್. ಏನು ಹೋಗೋದ್ ಬೇಕಾಗಿಲ್ಲ ಸರ್, ಎಲ್ಲ ಹೊರಟೋಗಿದೆ. 7.5 ಲಕ್ಷ ಕೋಟಿ ಸಾಲ ಇದೆ ಸರ್. ಇನ್ನೇನ್ ಸರ್ ಆಗ್ಬೇಕಾಗಿದೆ? ರಾಜ್ಯ ಸರ್ಕಾರದ್ದು 7.5 ಲಕ್ಷ ಕೋಟಿ ಡೆಬಿಟ್ಸ್ ಇದೆ. ಇನ್ನೆಲ್ಲ ಹೋಗ್ಬೇಕು? ಅದೇ ಸಾಲ ನೀವೇ ತೀರ್ಸ್ಬೇಕು, ನಾವೇ ತೀರ್ಸ್ಬೇಕು. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಜಸ್ಟ್ ಬಿಕಾಸ್ ಒಂದು ಬ್ಯೂಟಿ ಇದೆ, ಜಸ್ಟ್ ಬಿಕಾಸ್ ಇನ್ನೊಂದು ಡ್ಯೂಟಿ ಇದೆ, ಇವ್ನು ಯಾವನೋ ಇಲ್ಲಿ ಸಿಎಂ ಆಗಿ ಕೂತಿರ್ತಾನೆ, ಮಿನಿಸ್ಟರ್ ಆಗಿ ಕೂತಿರ್ತಾನೆ, ಅವ್ನೇನಾದ್ರು ದುಡ್ಡು ಇದೆ, ನಿಮ್ಮ ಹತ್ರ ಬ್ಯೂಟಿ ಇದೆ ಅಂತ ಕೂತ್ಕೊಂಡು ನೀವುಗಳು ನಮ್ಮ ರಾಜಕೀಯ ವಿಧಾನಸೌಧದಲ್ಲಿ ಕೂತ್ಕೊಂಡು ಆ ಒಂದು ದೇವಸ್ಥಾನದಲ್ಲಿ ಅಹಿತಕರ ಘಟನೆಗಳು ನಡೆದಾಗ ಯಾವನು ಕೇಳಕ್ ತಾಕತ್ತಿಲ್ಲ ಅಂತ ನಾನು ಕೇಳಕ್ ಹೇಳ್ತೀನಿ ಸರ್. ಯಾಕಂದ್ರೆ ದೇಶದ ಸಂವಿಧಾನ ನಮ್ಗೆ ಹಕ್ಕೊಟ್ಟಿದೆ. ಆಮೇಲೆ ಅದ್ರಲ್ಲೇನೋ ಕಾಯಿಸ್ಕೊಂಬಂದು ಕೇಳಕ್ ಹೇಳ್ತೀನಿ ನಾನು. ನನಗೇನು ಕೇಳಕ್ ಸಮಸ್ಯೆ ಇಲ್ಲ. ಆಮೇಲೆ ಇದು ಅಸಡ್ಡೆ ಮಾತಂತೂ ಅಲ್ಲ ಸರ್. ಈ ಪದೇ ಬಳಕೆ ಮಾಡಿದಾಗ ಒಂದಷ್ಟು ಹೆಣ್ಣು ಮಗಳು ಅಥವಾ ಆ ಹೆಣ್ಣು ಮಗಳು ಬೆಂಗಳೂರು ಬಿಟ್ಟು ಖಾಲಿ ಮಾಡ್ಕೊಂಡು ದೇವಸ್ಥಾನ ಸುತ್ತಿದ್ದು ನಾವು ಕೇಳಿಸ್ಕೊಂಡಿದ್ದೀವಿ ಸರ್. ಕೇಳಿಸ್ಕೊಂಡಿದ್ದೀವಿ. ಅದೆಲ್ಲಾದ್ರೂ ಹೊಡೆದಿದ್ದು ಮಾತು ರೀಚ್ ಆಗಿದೆ. ಯಾರಿಗೆ ರೀಚ್ ಆಗ್ಬೇಕು ಅವ್ರಿಗೆ ರೀಚ್ ಆಗಿದೆ ಸರ್. ಗಿಲ್ಟಿ ಇಸ್ ಸರ್. ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನು ತಪ್ಪು ಮಾಡಿದ್ರೆ ನಿಮ್ ಮುಂದೆ ನಾನು ಕೂತ್ಕೊಂತಾ ಇರ್ಲಿಲ್ಲ ಸರ್. ಐ ಆಮ್ ನಾಟ್ ಗಿಲ್ಟಿ, ಐ ಆಮ್ ಸಿಟಿಂಗ್ ಹಿಯರ್. ನಾನು ಎಲ್ಲೂ ಓಡೋಗಿಲ್ಲ, ನಾನು ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬಚ್ಚಿಕೊಂಡಿಲ್ಲ, ಅಥವಾ ನಾ ಆ ಪದ ಬಂದಾಗ ಹೆಸರು ಹೇಳ್ಬಿಡ್ತಾ ಇದ್ದೆ. ಯಾಕಂದ್ರೆ ಎವಿಡೆನ್ಸ್ ಇದೆ. ಬಟ್ ಒಂದು ಹೆಣ್ಣು ಮಗಳನ್ನ ಬೀದಿಗೆ ತಗೊಂಬಂದು ಅಥವಾ ಒಬ್ಬ ರಾಜಕಾರಣಿ ಬೀದಿಗೆ ತಗೊಂಬಂದು ಬದಲಾವಣೆ ಆಗಿದ್ದು ನಾನು ನೋಡಿಲ್ಲ ಸರ್. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ನನ್ಗೆ ಗೊತ್ತಾಯ್ತು ಸರ್. ಬ್ಲೂ ಫಿಲಂ ಲೀಕ್ ಆಯ್ತು ಅಂದ್ರೆ ಜನ ನೋಡಿ ಮಲ್ಕೊಂತಾರೆ, ರಾಜಕಾರಣಿನೂ ಅಷ್ಟೇ ಮರ್ತು ಬಿಟ್ಟು ಊರ್ ಕಡೆ ತೆಪ್ಪ ಎಲ್ಲರೂ ಸೆಟ್ಲ್ ಆಗ್ಬಿಡ್ತಾನೆ ಅಂತ ಗೊತ್ತಾಯ್ತು. ಆವತ್ತಿಂದ ಆ ಬ್ಲೂ ಫಿಲಂಗಳು ಬೆಲೆ ಇಲ್ಲ ಅಂತ ನಮಗೂ ಗೊತ್ತಾಯ್ತು ಸರ್. ಆ ಬ್ಲೂ ಫಿಲಂ ಏನಿದ್ರು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂದ್ರೆ ಸಮಾಜವನ್ನ ಇನ್ನ ಗಬ್ಬೆ ಬಿಡಿಸ್ತಾ ಇದೀವಿ ಅಂತ ಅನಿಸ್ತು ಸರ್. ಇಟ್ಸ್ ಬೆಟರ್ ಆ ಬ್ಲೂ ಫಿಲಂಗಳಿದ್ರೆ ಜವಾಬ್ದಾರಿಯಿಂದ ಅವ್ರಿಗೆ ಬುದ್ಧಿ ಹೇಳಿ ಜೋಪಾನ ಮಾಡ್ಬೇಕೇ ಹೊರತು ಸಮಾಜಕ್ಕೆ ಸೋಷಿಯಲ್ ಮೀಡಿಯಾ ಕೊಟ್ರೆ ಸರ್ ಇನ್ನೂ ಜಾಸ್ತಿ ಆಗುತ್ತೆ ಸರ್. ರಮೇಶ್ ಜಾರಕಿಹೊಳಿ ಕೇಸ್ ಆದ್ಮೇಲೆ ಎಷ್ಟು ಲೈವ್ ನಾವಂತೂ ನಿಜವಾಗ್ಲೂ ಗಾಬರಿ ಆಗ್ಬಿಡ್ತೀವಿ. ಫಸ್ಟ್ ಅದನ್ನ ನೋಡಿದಾಗ ಗಾಬರಿ ಆಗ್ಬಿಡ್ತೀವಿ. ಸೊ ಜವಾಬ್ದಾರಿ ಬೇಕು ಸರ್, ಎಲ್ಲರ ಮೇಲೆ ಜವಾಬ್ದಾರಿ ಸರ್, ಇನ್ಕ್ಲೂಡಿಂಗ್ ನಮ್ಮಲ್ಲೂ ಜವಾಬ್ದಾರಿ ಬೇಕು. ನಾವು ಜವಾಬ್ದಾರಿಯಿಂದ ನಡ್ಕೊಂತ ಇದ್ದೀವಿ ಸರ್. ಆತರ ಬಿಡಬೇಕು. ಎಷ್ಟೋ ಜನ ಹೇಳಿದ್ರು ಬಿಡ್ರಿ ಒಂದ್ 2 ನಿಮಿಷ ಬಿಡ್ರಿ ನೋಡೋಣ ಅಂತ. ಅಲ್ರಿ, ನಮ್ಮನ್ನ ನಾವು ನಗ್ನ ನೋಡ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ. ಬೇರೆಯವ್ರನ್ನ ಹೆಂಗ್ ನೋಡೋದ ನಾವು ಅದ್ರಲ್ಲಿ ಜವಾಬ್ದಾರಿ ಇದೆ ಸರ್. ಯಾಕಂದ್ರೆ ಸಮಾಜದಲ್ಲಿ ಹೆಣ್ಮಕ್ಳಿದ್ದಾರೆ, ಪುಟ್ ಮಕ್ಳಿದ್ದಾರೆ, ಅಂಡ್ ಯುವ ಜನತೆ ಇದೆ, ಸ್ಟೂಡೆಂಟ್ಸ್ ಇದಾರೆ. ವಾಟ್ ಈಸ್ ದ ಮೆಸೇಜ್ ವಿ ಆರ್ ಗಿವಿಂಗ್? ಸೊ ನಿಮ್ಗೆ ಯಾವ್ದು ಸಿಡಿ ಸಿಕ್ಕಿದ್ರು ರಿಲೀಸ್ ಅಂತೂ ಮಾಡೋದಿಲ್ಲ ಮುಂದೆ, ಆದ್ರೆ ಅವ್ರಿಗೊಂದು ಎಚ್ಚರಿಕೆ ಅಂತೂ ಕೊಡ್ತೀರಿ. ಎಸ್ ಸರ್, ಒಳ್ಳೇದಾಗ್ಲಿ. ನಿಮ್ಮ ಹೋರಾಟ ಇದೇ ರೀತಿ ಸಾಗ್ಲಿ ಅಂತ ಹೇಳಿ ಆಶಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್. ಅಟ್ಲೀಸ್ಟ್ ಬಂದು ನಮ್ಮನ್ನ ಮಾತಾಡಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಒಂದು ವರ್ಗಕ್ಕೆ ನಮ್ಮ ಧ್ವನಿ ತಲುಪುತ್ತೆ ಅಂತ ಅನ್ಕೊಂಡಿದ್ದೆ, ತಲುಪಬೇಕು ಸರ್. ಎಷ್ಟು ಜನ ದೇ ಆರ್ ಎಕ್ಸ್ಪೆಕ್ಟಿಂಗ್ ಆನ್ಸರ್. ನೀವು ಕೇಳಿದಂತ ಪ್ರಶ್ನೆಗಳೇ ಜನರ ಮನಸ್ಸಲ್ಲಿ ಇದೆ. ಥ್ಯಾಂಕ್ ಯು ಸರ್. ಹೋಪ್ ಐ ಆಮ್ ಆನ್ಸರ್ಡ್. ಥ್ಯಾಂಕ್ ಯು ಸರ್.